ವಿಡಿಯೋ ಶೂಟ್ ಮಾಡಬೇಕು. ಹಚ್ಕೊಂಡಿದೆ ಎಲ್ಲ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಿವಮೊಗ್ಗದಿಂದ ಕೆಮ್ಮಣ್ಣುಗುಂಡಿ ಹೊರಟಿದ್ದೀವಿ. ಮಳೆಗಾಲ ಅಲ್ವಾ, ಸೊ ಎಲ್ಲಾದರೂ ಒಂದು ಟ್ರಿಪ್ ಹಾಕಲೇಬೇಕು ಅಂತ ಅಂದ್ಕೊಂಡಿದ್ವಿ. ಜೋಗಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಜೋಗಕ್ಕೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ಕೆಮ್ಮಣ್ಣುಗುಂಡಿ ಹಾಗೆ ಕಲ್ಲತ್ತಿಗಿರಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಈಗಂತೂ ಸದ್ಯಕ್ಕೆ ಮಳೆ ಇಲ್ಲ. ಇವತ್ತು ಡೇ ಬಿಫೋರ್ ಎಸ್ಟರ್ಡೇ ಎಲ್ಲ ಮಳೆ ಬಂತು. ಸೊ ಅಲ್ಲಿ ಹೇಗಿದೆ ಅಂತ ನೋಡೋಣ. ನೀವು ಬನ್ನಿ ನಮ್ಮ ಜೊತೆ ನೋಡೋಕೆ ಹೋಗೋಣ. ಅಯ್ಯೋ ಅವಿ ಹೋಗ್ಬೇಡಿ ರವಿ, ಏನು ಮಾಡಲ್ಲ ಇವು ಪಾಪ. ಎಸ್ಟೇಟಲ್ಲಿ ಇರ್ತಾವಲ್ಲ. ಇದೇನು ಕಾಣ್ತಿದೆಯಲ್ಲ ಬೆಟ್ಟ, ಇದೆ ಕೆಮ್ಮಣ್ಣುಗುಂಡಿ. ಸೊ ಅದು ಫಾಲ್ಸ್ ಇದೆಯಲ್ಲ, ಆ ಫಾಲ್ಸ್ ಬಂದು ನಿಮಗೆ ರೋಡ್ಗೆ ಕಾಣಿಸುತ್ತೆ. ನೀವು ತುಂಬ ದೂರದಿಂದ ನೋಡಿದ್ರೂ ಚಿಕ್ಕದಾಗಿ ಸಣ್ಣಗೆ ವೈಟ್ ಕಾಣಿಸುತ್ತೆ. ಬಟ್ ಈಗ ಮಳೆ ಆಗಿರೋದ್ರಿಂದ ತುಂಬ ನೀರು ಬರ್ತಿದೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ಕಾಣಿಸ್ತಿದೆಯಲ್ಲ, ತುಂಬ ನೀರು ಬರ್ತಿದೆ. ಹತ್ರಕ್ಕೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಕೊನೆಗೂ ಬೆಟ್ಟಕ್ಕೆ ಬಂದ್ವಿ. ಈಗ ಫಸ್ಟು ನಮಗೆ ಕಲ್ಲತ್ತಿಗಿರಿ ಸಿಗುತ್ತೆ. ಸೊ ಕಲ್ಲತ್ತಿಗಿರಿ ಅಲ್ಲಿ ಹೋಗ್ಬಿಟ್ಟು ಮೇಲೆ ಹೋಗಿ ಬಂದು ಮತ್ತೆ ನೋಡೋಣ ಅಂತ ಅಂದ್ಕೊತಿದ್ವಿ. ಫಸ್ಟ್ ಕೆಮ್ಮಣ್ಣುಗುಂಡಿಗೆ ಹೋಗ್ಬಿಟ್ಟು, ಇದೇನು ಆರ್ಚ್ ಕಾಣಿಸ್ತಿದೆಯಲ್ಲ, ಇದೇ ಎಂಟ್ರೆನ್ಸು. ಇಲ್ಲಿ ಪೇ ಮಾಡಿ ಒಳಗಡೆ ಹೋಗಬೇಕು. ಸೊ ನಾನು ಬರ್ತಾ ನಿಮಗೆ ತೋರಿಸ್ತೀನಿ. ಇದು ರೈಡ್ ಅಂತೂ ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ಬಿಸಿಲು ಬರ್ತಿದೆ, ಬಟ್ ಬೆಟ್ಟ ಮೋಡ ಹಾಕ್ಕೊಂಡಿದೆ. ತುಂಬ ಚಳಿ ಆಗ್ತಿದೆ. ಮತ್ತು ಇದು ಕಾಫಿ ಎಸ್ಟೇಟ್ ಅಲ್ವಾ, ತುಂಬ ಕಾಡು ಮತ್ತು ತುಂಬ ಪ್ರಾಣಿಗಳಿದ್ದಾವೆ. ಸ್ವಲ್ಪ ಹುಷಾರಾಗಿ ಬರಬೇಕು. ಯಾರಾದರೂ ಬರೋರು ಬೈಕಲ್ಲಿ ಬರೋರು ಹುಷಾರಾಗೇ ಇರಬೇಕು. ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿದೆ ರೋಡಂತೂ. ಕಾಡು ಆಗಿರೋದ್ರಿಂದ ತುಂಬ ಭಯಂಕರವಾಗಿದೆ. ಹುಷಾರಾಗಿ ಬರಬೇಕು. ಮತ್ತು ರೋಡು ಚೆನ್ನಾಗಿದೆ, ಬಟ್ ಮೇಲೆ ಹೋಗ್ತಾ ಚೆನ್ನಾಗಿಲ್ಲ. ನಾವು ಕೊನೆಗೂ ಎಂಟ್ರೆನ್ಸಿಗೆ ಬಂದ್ವಿ. ಇಲ್ಲಿಂದ 1.2 ಇದೆ. ಇಲ್ಲಿ ಟಿಕೆಟ್ ಪೇ ಮಾಡಬೇಕು. ಒಬ್ಬರಿಗೆ 20 ರುಪೀಸು, ಇಬ್ಬರಿಗೆ 50 ರುಪೀಸ್ ಪೇ ಮಾಡಬೇಕು. ಬೈಕ್, ಕಾರ್ಸು, TT ಎಲ್ಲ ಬೇರೆ ಬೇರೆ. ಸೊ ಏನು ಗೊತ್ತಾ, ಇಲ್ಲಿ ಈ ಬೆಟ್ಟದಲ್ಲಿ ಫಾಲ್ಸ್ ಇದ್ದಾವೆ 1-2-3. ನೀವು ಬರ್ತಾನೆ ನಿಮಗೆ ಸಿಗುತ್ತೆ ಫಾಲ್ಸ್ ರೋಡಲ್ಲಿ. ಬಟ್ ಚೆನ್ನಾಗಿದೆ ನೋಡೋಕ್ಕೆ. ನಿಂತ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ಬೋದು. ಇಲ್ಲಿ ಸ್ಟೇ ಆಗೋರು ಆಗ್ಬೋದು, ಚೆನ್ನಾಗಿರುತ್ತೆ. ಇದು ಸ್ಟೇ ಆಗೋರ್ಗದು. ನೀವು ಬರ್ತಾ ರೋಡಲ್ಲಿ ನಿಮಗೆ ಫಾಲ್ಸ್ ಸಿಗುತ್ತೆ. 1-2 ಫಾಲ್ಸು, ಅಂದರೆ ಅದು ಜಸ್ಟ್ ಬಂಡೆ ರೋಡ್ ಸೈಡಲ್ಲೇ ಇದೆ. ಚೆನ್ನಾಗಿದೆ ಫೋಟೋಶೂಟ್ಗೆಲ್ಲ ಅಲ್ಲಿ ಚೆನ್ನಾಗಿದೆ. ಮತ್ತು ಜಿಗಣೆ ಕಾಟಕ್ಕೆ ಇಲ್ಲಿರೋರು ನನಗೆ ಹೇಳಿದ್ದು ಏನು ಮಾಡಬೇಕು ಅಂತ, ಒಂದು ಸುಣ್ಣ ಹಚ್ಕೊಳ್ಳೋದ್ರಿಂದ, ನಿಮ್ಮ ಕೈ ಕಾಲಿಗೆ ಸುಣ್ಣ ಹಚ್ಕೊಳ್ಳೋದ್ರಿಂದ ಅದು ಸತ್ತೋಗುತ್ತಂತೆ. ಮತ್ತು ಇಲ್ಲಾಂದರೆ ಶಾಂಪು ಹಚ್ಕೊಳ್ಳೋದ್ರಿಂದನೂ ಮೈ ಹತ್ರ ಬರಲ್ಲಂತೆ, ನಿಮ್ಮ ಹತ್ರಕ್ಕೆ ಬರಲ್ಲಂತೆ. ಅದು ಬ್ಲಡ್ ಅಂದರೆ ಮನುಷ್ಯನ ಸ್ಮೆಲ್ ನೋಡಿಕೊಂಡು ಬರ್ತದಂತೆ. ಒಂದು ಸರಿ ನಮಗೂ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಫುಲ್ ಹತ್ತಿಬಿಟ್ಟಿತ್ತು. ಹೆಂಗೋ ನಾವು ನೋಡ್ಕೊಂಡ್ವಿ, ಸರಿ ಹೋಯಿತು. ನಾವು ಮೇಲೆ ಬೆಟ್ಟಕ್ಕೆ ಬಂದ್ವಿ. ಇದು ಝೆಡ್ ಪಾಯಿಂಟ್ ಅಂತ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದು ಸ್ವಲ್ಪ ಗುಡ್ಡ ಕುಸಿತ ಆಗಿರೋ ಥರ ಕಾಣ್ತಿದೆ, ಬಟ್ ಅದ್ರ ಗೊತ್ತಿಲ್ಲ ನನಗೆ. ಬಟ್ ಈ ಬೆಟ್ಟಕ್ಕೆ ಬರೋರು ಹುಷಾರಾಗಿ ಬನ್ನಿ. ಕಾಡು ಮತ್ತು ಇದು ಮಳೆಗಾಲ ಅಲ್ವಾ, ಸ್ವಲ್ಪ ಪ್ರಾಣಿಗಳ ಆಚೆ ಬರೋ ಚಾನ್ಸಸ್ ಇದ್ದಾವೆ. ಸೊ ನಾವಂತೂ ಬೆಟ್ಟಕ್ಕೆ ಬಂದುಬಿಟ್ವಿ. ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಆದರೆ ತುಂಬ ಜನ ಏನೂ ಇಲ್ಲ. ಒಂದು 4 ಕಾರು, ಒಂದು TT, ಒಂದು ಸ್ವಲ್ಪ ಬೈಕ್ಸ್ ಇದೆ ಅಷ್ಟೇ. ಬರ್ತಾಯಿದ್ದಾರೆ, ಹೋಗ್ತಾಯಿದ್ದಾರೆ. ಮತ್ತು ಕೆಳಗಡೆ ಹಬೆ ಫಾಲ್ಸಿಗೆ ಬಿಡ್ತಾಯಿದ್ದಾರಂತೆ. ನಾವು ಕೇಳಿದ್ವಿ, ಬಿಡ್ತಾಯಿದ್ದಾರೆ. 2.5 ಗಂಟೆ ಅಂತ ಹೇಳಿದ್ರು. ಕರ್ಕೊಂಡೋಗೋದು, ಕರ್ಕೊಬರೋದು, ಮತ್ತು ಅಲ್ಲಿ ನಿಮ್ಮ ಟೈಮ್ ಏನಿರುತ್ತೆ ಅದೆಲ್ಲ ಸೇರಿ 2.5 ಗಂಟೆ ಅಂತ ಹೇಳಿದ್ರು. ಹೋಗೋರು ಹೋಗ್ಬೋದು, ಹೋಗೋರು ಹುಷಾರಾಗಿ ಹೋಗಿ, ಯಾಕಂದರೆ ಫಾಲ್ಸ್ ಎಲ್ಲ ಡೇಂಜರ್. ಈಗ ಹೋಗೋರು ನಾನು ಹೇಳಿದ್ದನ್ನು ತಗೊಂಡೋಗಿ. ಈಗ ಬೆಟ್ಟ ನೋಡೋಣ ಬನ್ನಿ ನೀವು ಕೂಡ. ಇವಾಗ ಜಾಸ್ತಿ ಆಗ್ತೈತಲ್ಲ. ಎಷ್ಟು 11:30 ಅಂತ ಇಲ್ಲ ಟೈಮು? ಎಲ್ಲೇ ಹೋಗ್ಬೋದಾ? ಓ, ಮತ್ತೆ ಲಾಸ್ಟ್ ಟೈಮ್ ನನ್ನ ಕರ್ಕೊಂಡು ಹೋಗಿಲ್ಲ. ಆ ಕಡೆ
ದೇವಿ ಕೆಮ್ಮನ್ ಮುಳ್ಳಂಗಿರಲ್ಲ. ನೋಡಿ ಬೇಡ. ನೋಡಿದ್ರಲ್ಲ ಚೆನ್ನಾಗಿದೆ. ಮಳೆ ಬರುತ್ತೆ ನಿಂತೋಗುತ್ತೆ ಮತ್ತು ಫಾಗ್ ಎಲ್ಲ ಬರ್ತಾಯಿದೆ ಹೋಗ್ತಾ ಇದೆ. ಚೆನ್ನಾಗಿದೆ. ಇವತ್ತು ಮಳೆ ಇರಲಿಲ್ಲ, ಅಂದರೆ ನಾವು ಬಂದಿರೋ ದಿನ ಇರಲಿಲ್ಲ, ಬಟ್ ಮಳೆ ಆಗಿದೆ, ನೈಟೆಲ್ಲ ಮಳೆ ಆಗಿದೆ. ಈಗ ಸುಮ್ಮನೆ ಹಂಗೆ ಬಂತು ನಿಂತೋಯ್ತು. ನೀವು ಒಂದು 2-3 ದಿನ ಬಿಟ್ಟು ಬಂದರೆ ಚೆನ್ನಾಗಿರುತ್ತೆ, ಯಾಕಂದರೆ ಮಲೆನಾಡು ಫುಲ್ ಮಳೆ ಆಗಿದೆ. ಹಾಗೆ ನಾನು ಹೇಳಿದ್ದನ್ನು ಮರಿಬೇಡಿ. ಜಿಗಣೆ ಆ ಥರ ಇರೋ ಪ್ಲೇಸಸ್ಗೆ ಹೋಗೋಂಗಿದ್ರೆ ನೀವು ನಾನು ಹೇಳಿದ್ದನ್ನು ಕ್ಯಾರಿ ಮಾಡಿ, ಹಾಗೆ ಟ್ರೈ ಮಾಡಿ. ವರ್ಕ್ ಆದರೆ ನನಗೆ ತಿಳಿಸಿ. ಸೊ ನಾನು ಖುಷಿ ಪಡ್ತೀನಿ. ಓಕೆ, ನನ್ನ ವಿಡಿಯೋ ನೋಡಿ ನಿಮಗೆ ಯೂಸ್ ಆಯ್ತಲ್ಲ ಅಂತ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.